ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಹಾಗೆಯೇ ಕುಲ್ದೀಪ್ ಯಾದವ್ ಅವರ ಮಾರಕ ದಾಳಿಗೆ ಇಂಗ್ಲೆಂಡ್ ತಂಡವು ಧೂಳಿಪಟ ಆಗಿದೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡವು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿ 396 ರನ್ಗಳಿಗೆ ಆಲ್ಔಟ್ ಆಗ್ತಾರೆ. ಇದರಿಂದ ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಇಂಗ್ಲೆಂಡ್ ತಂಡದ ಓಪನರ್ಗಳಾದ ಜಾಕ್ ರಾಲಿ ಮತ್ತು ಬೆನ್ ಡೆಕೆಟೆ ಇವರಿಬ್ಬರು ಕೂಡ ತುಂಬ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುಲ್ದೀಪ್ ಯಾದವ್ ಅವರು ಬೆನ್ ಡೆಕೆಟೆ ಅವರನ್ನು 21 ರನ್ಗಳನ್ನು ಗಳಿಸಿದ್ದಾಗ ಔಟ್ ಮಾಡ್ತಾರೆ. ಅದಾದ ನಂತರ ಜಾಕ್ ರಾಲಿ ಅವರು ಕೇವಲ 52 ಬಾಲ್ಗಳಲ್ಲಿ 50 ರನ್ಗಳನ್ನು ಗಳಿಸ್ತಾರೆ. ಹಾಗಾಗಿ ಓಲಿ ಪಾಪ್ ಹಾಗೆಯೇ ಜಾಕ್ ರಾಲಿ ಇಬ್ಬರು ಕೂಡ ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ಪನ್ನು ನಡೆಸ್ತಾ ಇರುತ್ತಾರೆ. ಆಗ 77 ರನ್ಗಳನ್ನು ಗಳಿಸಿದಾಗ ಮೊಟ್ಟ ಮೊದಲನೇ ಬಾರಿಗೆ ರೋಹಿತ್ ಶರ್ಮಾ ಅವರು ಅಕ್ಷರ್ ಪಟೇಲ್ ಅವರನ್ನು ಬೌಲಿಂಗ್ ಮಾಡಲು ಕರೆಸ್ತಾರೆ. ಆಗ ಅವರನ್ನು ಮೊದಲನೇ ಬಾಲ್ನಲ್ಲಿ ಮುಂದೆ ನುಗ್ಗಿ ಹೊಡೆಯಲು ಹೋಗ್ತಾರೆ. ಆ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಅವರು ಸ್ಟನ್ನಿಂಗ್ ಕ್ಯಾಚ್ ಹಿಡಿಯುವ ಮೂಲಕ ಜಾಕ್ ರಾಲಿ ಅವರ ಇನ್ನಿಂಗ್ಸನ್ನು ಮುಕ್ತಾಯಗೊಳಿಸ್ತಾರೆ. ಅದಾದ ನಂತರ ಸ್ಕ್ರೀಸ್ನಲ್ಲಿ ಆಲಿಪಾಪ್ ಹಾಗೆಯೇ ಜೋ ರೂಟ್ ಇಬ್ಬರು ಕೂಡ 10 ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಗಳಿಸಿರುತ್ತಾರೆ. ಆ ಸಂದರ್ಭದಲ್ಲಿ ಜೋ ರೂಟ್ ಅವರನ್ನು 25.5ನೇ ಓವರ್ನಲ್ಲಿ 5 ರನ್ಗಳನ್ನು ಗಳಿಸಿದ್ದಾಗ ಜಸ್ಪ್ರೀತ್ ಬುಮ್ರಾರವರು ಸ್ಲಿಪ್ನಲ್ಲಿ ಕ್ಯಾಚ್ ಕೊಡಿಸಿ ಅವರನ್ನು ಔಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಜಸ್ಪ್ರೀತ್ ಬುಮ್ರಾರವರು ಓಲಿಪಾಪ್ ಅವರನ್ನು ಸಖತ್ತಾಗಿ ಆರ್ಕರನ್ನು ಹಾಕುವ ಮೂಲಕ 23 ರನ್ಗಳನ್ನು ಗಳಿಸಿದಾಗ 21.5ನೇ ಓವರ್ನಲ್ಲಿ ಅವರನ್ನು ಔಟ್ ಮಾಡ್ತಾರೆ. ಅದಾದ ನಂತರ ಮತ್ತೆ ಜಸ್ಪ್ರೀತ್ ಬುಮ್ರಾರವರು ಅಗ್ರೆಸಿವ್ ಬ್ಯಾಟ್ಸ್ಮನ್ ಆದಂತಹ ಜಾನಿ ಪ್ಯಾರಿಸ್ಟ್ ಅವರನ್ನು 35.4ನೇ ಓವರ್ನಲ್ಲಿ 25 ರನ್ಗಳನ್ನು ಗಳಿಸಿದಾಗ ಫಸ್ಟ್ ಸ್ಲಿಪ್ನಲ್ಲಿ ಮತ್ತೆ ಶುಭ್ಮನ್ ಗಿಲ್ ಅವರನ್ನ ಕ್ಯಾಚ್ ಕೊಡಿಸಿ ಇವರನ್ನು ಕೂಡ ಔಟ್ ಮಾಡ್ತಾರೆ. ಇದರಿಂದ ಜಸ್ಪ್ರೀತ್ ಬುಮ್ರಾರವರು ಈ ಪಂದ್ಯದಲ್ಲಿ ಟಾಪ್ ಆರ್ಡರ್ನ 3 ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ಗಳ ವಿಕೆಟನ್ನು ಜಸ್ಪ್ರೀತ್ ಬುಮ್ರಾರವರು ಪಡೆಯುವ ಮೂಲಕ ಇಂಗ್ಲೆಂಡ್ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆ ಕುಲ್ದೀಪ್ ಯಾದವ್ ಅವರು ಬೆನ್ ಡೆಕೆಟ್ ಹಾಗೆಯೇ ಬೆನ್ ಫೋಕ್ಸ್ ಮತ್ತು ರಿಯಾನ್ ಅಹ್ಮದ್ ಈ 3 ಆಟಗಾರರ ವಿಕೆಟ್ಗಳನ್ನು ಪಡೆಯುವ ಮೂಲಕ ಕುಲ್ದೀಪ್ ಯಾದವ್ ಅವರು ಕೂಡ ಈ ಪಂದ್ಯದಲ್ಲಿ ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಿಂದ ಇವರಿಬ್ಬರು ಸಹ ತಲಾ 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ಇಂಗ್ಲೆಂಡ್ ತಂಡವನ್ನು ಮಟ್ಟ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಿಮಗೂ ಕೂಡ ಕುಲ್ದೀಪ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಇವರಿಬ್ಬರಲ್ಲಿ ಯಾವ ಒಬ್ಬ ಬೌಲರ್ನ ಬೌಲಿಂಗ್ ನಿಮಗೆ ತುಂಬ ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.